ಇವತ್ತಿನ ಅಭ್ಯಾಸ ನಮಗೆ ಇರುವ ಒಂದು ಕೆಲಸ, ಜಾಬ್ ಅಂತ ಏನ್ ಹೇಳ್ತೀವಿ ಅದರ ಬಗ್ಗೆ ಮಾತಾಡೋಣ. ಇವತ್ತಿನ ಒಂದು ವಿಷಯವನ್ನು ಮಾತನಾಡಲು ಮುಂಚೆ ಒಂದು ಸಂದರ್ಭ ನಾನು ವಿವರಿಸುತ್ತೇನೆ. ಸಂಪೂರ್ಣ ಬಡತನದಲ್ಲಿ ಹುಟ್ಟಿ ಏನನ್ನೂ ಮಾಡದೆ ಪ್ರಾರಂಭಿಸಿ ಮತ್ತು ಕಡಿಮೆ ಶಿಕ್ಷಣವನ್ನು ಹೊಂದಿರುವ ವ್ಯಕ್ತಿಯು ಅಧ್ಯಕ್ಷ ಅಥವಾ ಪ್ರಸಿದ್ಧನಾಗಲು ಅಥವಾ ಸಾಮ್ರಾಜ್ಯವನ್ನು ನಿರ್ಮಿಸಲು ಮತ್ತು ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬನಾಗಲು ಹೇಗೆ ಸಾಧ್ಯ? ಇಬ್ಬರು ಒಂದೇ ಕಚೇರಿಯಲ್ಲಿ ಅಥವಾ ಕೆಲಸದಲ್ಲಿ ಕೆಲಸ ಮಾಡುತ್ತಿದ್ದರೂ ಒಬ್ಬ ವ್ಯಕ್ತಿಯ ವೃತ್ತಿಜೀವನವು ಯಶಸ್ಸಿನಿಂದ ಇನ್ನೂ ಹೆಚ್ಚಿನ ಯಶಸ್ಸಿನತ್ತ ಸಾಗುತ್ತದೆ, ಆದರೆ ಇನ್ನೊಬ್ಬ ವ್ಯಕ್ತಿಯು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡುತ್ತಾನೆ. ಅವರು ಎಷ್ಟೇ ಪ್ರಯತ್ನಿಸಿದರೂ ಕಡಿಮೆ ಯಶಸ್ಸನ್ನು ಪಡೆಯುತ್ತಾರೆ. ಯಶಸ್ಸಿಗೆ ಕಾಣೆಯಾದ ಲಿಂಕ್ ಕೃತಜ್ಞತೆಯಾಗಿದೆ, ಏಕೆಂದರೆ ಆಕರ್ಷಣೆಯ ನಿಯಮದ ಪ್ರಕಾರ ನೀವು ಯಶಸ್ಸನ್ನು ಆಕರ್ಷಿಸಲು ನೀವು ಕೃತಜ್ಞರಾಗಿರಬೇಕು. ಆದ್ದರಿಂದ ಕೃತಜ್ಞತೆಯಿಲ್ಲದೆ ಶಾಶ್ವತ ಯಶಸ್ಸನ್ನು ಸಾಧಿಸುವುದು ಅಸಾಧ್ಯ. ಅವಕಾಶಗಳು, ಪ್ರಚಾರಗಳು, ಹಣ, ಅದ್ಭುತ ಕಲ್ಪನೆಗಳು, ಸ್ಫೂರ್ತಿಗಳು ಮತ್ತು ಮೆಚ್ಚುಗೆಯಂತಹ ನಿಮ್ಮ ಕೆಲಸ ಅಥವಾ ಕೆಲಸದಲ್ಲಿ ಯಶಸ್ಸನ್ನು ತರಲು ಅಥವಾ ಹೆಚ್ಚಿಸಲು ನಿಮ್ಮ ಕೆಲಸ ಅಥವಾ ಕೆಲಸಕ್ಕೆ ಕೃತಜ್ಞರಾಗಿರಬೇಕು. ನೀವು ಹೆಚ್ಚು ಕೃತಜ್ಞತೆಯನ್ನು ಹೊಂದಿದ್ದೀರಿ, ನೀವು ಹೆಚ್ಚು ಕೃತಜ್ಞರಾಗಿರಬೇಕು. ಮತ್ತು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಹೆಚ್ಚಿಸಲು ನೀವು ಈಗಾಗಲೇ ಜೀವನದಲ್ಲಿ ಹೊಂದಿರುವುದಕ್ಕೆ ನೀವು ಕೃತಜ್ಞರಾಗಿರಬೇಕು ಎಂಬ ಕಲ್ಪನೆಯನ್ನು ನೀವು ಪಡೆಯಬೇಕು. ಯಾವಾಗ ನೀವು ನಿಮಗೆ ಇರುವ ಕೆಲಸಕ್ಕೆ ಕೃತಜ್ಞರಾಗಿರುತ್ತೀರಾ, ಆಗ ನೀವು ಇರುವ ಕೆಲಸಕ್ಕೆ ಹೆಚ್ಚಿನ ಸಮಯ ಮತ್ತು ಶಕ್ತಿಯನ್ನು ನೀಡುತ್ತೀರಾ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನೀವು ಹೆಚ್ಚಿನದು ಕೊಟ್ಟಾಗ ಅದರ ಪ್ರತ್ಯುತ್ತರವಾಗಿ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಘನತೆ, ಗೌರವ, ಮರ್ಯಾದೆ ಸಿಗಬೇಕು. ಯಾವಾಗ ನಿಮ್ಮ ಕೆಲಸಕ್ಕೆ ಕೃತಜ್ಞರಾಗಿರುತ್ತೀರಾ, ಆಗ ನೀವು ಮಾಡುವ ಎಲ್ಲಾ ಕೆಲಸವನ್ನು ಖುಷಿಯಾಗಿ ಹಾಗೂ ಪ್ರೀತಿಯಿಂದ ಮಾಡುತ್ತೀರಾ. ನೀವು ಮಾಡುತ್ತಿರುವ ಕೆಲಸವನ್ನು ಬೈದುಕೊಂಡು, ಬೇಜಾರು ಮಾಡಿಕೊಂಡು, ಇಲ್ಲದೆ ಸಲ್ಲದ ನೆಪ ಹೇಳಿಕೊಂಡು ಕೆಲಸ ಮಾಡಿದಲ್ಲಿ ಕೆಲಸ ಮಾಡುವ ಮನಸ್ಸು ಇರುವುದಿಲ್ಲ. ಒಂದು ಸಲ ಮನಸ್ಸಿಲ್ಲ ಅಂದ ಮೇಲೆ ನೀವು ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ. ಹಾಗಾಗಿ ಕೆಲವು ಸಲ ನಿಮ್ಮ ಕೆಲಸವನ್ನು ಕಳೆದುಕೊಳ್ಳುವ ಅಥವಾ ನೀವು ಕೆಲಸವನ್ನು ಬಿಟ್ಟು ಬೇರೆ ಕೆಲಸವನ್ನು ಹುಡುಕುತ್ತೀರಾ. ಎಷ್ಟೋ ಬಾರಿ ನೀವು ಮಾಡುತ್ತಿರುವ ಕೆಲಸವನ್ನು ಮ್ಯಾನೇಜರ್ಗಳು ಅಥವಾ ಓನರ್ಗಳು ಗುರುತಿಸುವುದಿಲ್ಲ. ನಮಗೆ ಜನರು ಯಾವ ರೀತಿ ಯೋಚಿಸುತ್ತಾರೆ ಅವಶ್ಯಕತೆ ಇಲ್ಲ, ಆದರೆ ನಮಗೆ ಜೀವನದಲ್ಲಿ ಏನು ಸಿಕ್ಕಿದೆ ಅದನ್ನು ನಾವು ಕೃತಜ್ಞರಾಗಿ ಜೀವನ ಮಾಡುವುದನ್ನು ಮಾತ್ರ ಗಮನಿಸಬೇಕು. ಎಷ್ಟೋ ಜನರಿಗೆ ಜೀವನದಲ್ಲಿ ಕೆಲಸಾನೇ ಇರುವುದಿಲ್ಲ, ಅಂಥದರಲ್ಲಿ ನಿಮಗೆ ಇರುವ ಕೆಲಸವನ್ನು ಖುಷಿಯಾಗಿ ಮಾಡುವುದರಿಂದ ಮಾತ್ರ ಜೀವನದಲ್ಲಿ ಯಶಸ್ಸು ಸಿಗುತ್ತದೆ. ನೀವು ನಿಮ್ಮದೇ ಸ್ವಂತ ಒಂದು ಬಿಸಿನೆಸ್ ಮಾಡುತ್ತಿದ್ದಲ್ಲಿ ನಿಮ್ಮ ಕಸ್ಟಮರ್ಸ್ ಅಥವಾ ಗ್ರಾಹಕರಿಗೆ ಕೃತಜ್ಞತಾ ಇಲ್ಲ ಅಂದರೆ, ನಿಮ್ಮ ಕೆಲಸದವರಿಗೆ ಕೃತಜ್ಞತಾ ಇಲ್ಲ ಅಂದರೆ, ನಿಮ್ಮ ವ್ಯವಹಾರದಲ್ಲಿ ಅಥವಾ ವ್ಯಾಪಾರದಲ್ಲಿ ಜೊತೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ನೀವು ಕೃತಜ್ಞತಾತರಾಗಿಲ್ಲ ಅಂದರೆ, ಜೀವನದಲ್ಲಿ ಕಷ್ಟಪಡುವುದು ಸಹಜ. ಕೃತಜ್ಞತೆ ಎಂದರೆ ಪ್ರತಿಯೊಂದಕ್ಕೂ ಧನ್ಯವಾದ ಅಥವಾ ಥ್ಯಾಂಕ್ಸ್ ಹೇಳುತ್ತಾ ಕೂರುವುದಲ್ಲ. ನಿಮಗೆ ಒಂದು ಜೀವನದಲ್ಲಿ ಸಿಕ್ಕಿರುವಂತಹ ಅವಕಾಶಗಳು, ಸನ್ನಿವೇಶಗಳು ಹಾಗೂ ಜನಗಳು, ಅವರಿಂದ ನಿಮ್ಮ ಜೀವನದಲ್ಲಿ ಆದ ಬದಲಾವಣೆಗಳು, ಸಹಾಯಗಳು ಮತ್ತು ನಿಮ್ಮ ಜೀವನ ಎಷ್ಟು ಸುಲಭವಾಗಿದೆ ಇವೆಲ್ಲವನ್ನೂ ತಿಳಿದುಕೊಂಡು ಅದಕ್ಕೆ ಮನಸ್ಸಿನಿಂದ ಕೃತಜ್ಞರಾಗುವುದು ಈ ಒಂದು ಅಭ್ಯಾಸದ ಗುರಿ. ಅದೇ ರೀತಿ ನೀವು ಯಾವುದೋ ಒಂದು ಕೆಲಸ ಮಾಡುತ್ತಿದ್ದೀರಾ ಅಂದುಕೊಳ್ಳೋಣ, ಅದು ನಿಮಗೆ ಇಷ್ಟವಿಲ್ಲದ ಕೆಲಸ. ಆದರೆ ಈ ಪ್ರಪಂಚದಲ್ಲಿ ಎಷ್ಟೋ ಜನರಿಗೆ ಕೆಲಸ ಅನ್ನುವುದೇ ಇರುವುದಿಲ್ಲ. ಒಳ್ಳೆಯ ಓದು, ವಿದ್ಯಾಭ್ಯಾಸ, ಜನಪರಿಚಯ ಎಲ್ಲ ಇದ್ದರೂ ಕೂಡ ಎಷ್ಟೋ ಜನರಿಗೆ ಇವತ್ತು ಕೆಲಸ ಅನ್ನುವುದೇ ಇಲ್ಲ. ಬೇರೆಯವರ ಮುಂದೆ ನಿಮಗೆ ಒಂದು ಕೆಲಸ ಏನಿದೆ ಆ ಒಂದು ಕೆಲಸಕ್ಕೆ ಕೃತಜ್ಞರಾಗಿರಿ. ಹಾಗೂ ಯಾರು ಗುರುತಿಸಿದಂತಹ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ. ನೀವು ಗೃಹಿಣಿ ಅಥವಾ ಹೌಸ್ ವೈಫ್ ಆಗಿದ್ದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಮಾಡುವ ಕೆಲಸವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ವಿಪರ್ಯಾಸ ಎಂದರೆ ಇದನ್ನು ಯಾರೂ ಗುರುತಿಸುವುದೂ ಇಲ್ಲ. ನಿಮ್ಮ ಹಣೆ ಬರಹ, ಜವಾಬ್ದಾರಿ ಅಂತ ಹೇಳುತ್ತಾರೆ. ಆದರೆ ನೆನಪಿನಲ್ಲಿಡಿ, ಎಷ್ಟೋ ಜನರಿಗೆ ನಿಮಗೆ ಇರುವಂತಹ ಅತ್ತೆ, ಮಾವ, ಮಕ್ಕಳು, ಸಂಬಂಧಿಕರು, ನಿಮ್ಮದೇ ಸ್ವಂತ ಮನೆ, ಸಂಸಾರ, ಈ ಖುಷಿಯೇ ಇರುವುದಿಲ್ಲ. ಯಾರು ಗುರುತಿಸುವಂತಹ ಹಾಗೂ ಯಾರಿಗೂ ಅರ್ಥವಾಗದಂತಹ ಒಂದು ಕೆಲಸಾನೇ ಅಂದರೆ ಹೇಳಬಹುದು. ಆದರೆ ನಿಮಗೆ ಜೀವನ ಏನು ಕೊಟ್ಟಿದೆ ಅದನ್ನು ನೀವು ಕೃತಜ್ಞರಾಗಿರಿ. ಎಷ್ಟೊಂದು ಜನರ ಮನೆಯಲ್ಲಿ ಅತ್ತೆ, ಸೊಸೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ನನ್ನ ಜೀವನ ಈ ರೀತಿ ಏನಕ್ಕೆ ಇದೆ ಅಂತ ಕೊರಗುವುದಕ್ಕಿಂತ ನಿಮ್ಮದೇ ಆದ ಒಂದು ಸಂಸಾರ, ಮನೆ, ಮಕ್ಕಳು, ಸಂಬಂಧಿಕರು, ನಮ್ಮವರು ಅಂತ ಹೇಳಲು ಇರುವಂತಹ ಒಂದು ಕುಟುಂಬ, ಈ ರೀತಿ ಒಳ್ಳೆಯದನ್ನು ಚಿಂತೆ ಮಾಡಿ ಆಗೋದಕ್ಕೆ ಕೃತಜ್ಞತೆಯನ್ನು ನೀಡಿ. ಕೃತಜ್ಞತೆ ಎಂದರೆ ಮನಸ್ಸಿನಿಂದ ನೀವು ನಿಮಗೆ ಸಿಕ್ಕಿರುವ ಒಂದು ಜೀವನವನ್ನು ಮತ್ತು ಅದರಿಂದ ನಿಮಗೆ ಆಗುವ ಒಂದು ಖುಷಿಯ ಅನುಭವವನ್ನು ಮನಸ್ಸಿನಲ್ಲಿ ಮೇಲು ಹಾಕುವುದು. ಇವತ್ತಿನ ಅಭ್ಯಾಸವೇನೆಂದರೆ, ನಿಮಗೆ ಸಿಕ್ಕಿರುವ ಕೆಲಸಕ್ಕೆ ನೀವು ಎಷ್ಟು ಮಟ್ಟಕ್ಕೆ ಕೃತಜ್ಞತೆಯನ್ನು ನೀಡಿದ್ದೀರಾ? ಈಗ ನಿಮಗೆ ಈ ವಿಷಯ ತಿಳಿದ ಮೇಲೆ ನಿಮ್ಮ ಒಂದು ಕೆಲಸಕ್ಕೆ ಎಷ್ಟು ಕೃತಜ್ಞತೆಯನ್ನು ನೀಡುತ್ತೀರಾ ಎಂಬುದನ್ನು ಈ ದಿನ ಸಂಪೂರ್ಣವಾಗಿ ಅಭ್ಯಾಸ ಮಾಡಿ. ಯಾವಾಗಲಾದರೂ ಕೆಲಸದಲ್ಲಿ ಬೇಜಾರಾದಾಗ, ಕೆಲಸದ ವಿಷಯದಲ್ಲಿ ನೋವಾದಾಗ, ಒಂದು ಪೆನ್, ಪೇಪರ್ ತೆಗೆದುಕೊಂಡು ನಿಮಗೆ ಈಗಿರುವ ಕೆಲಸದಿಂದ ನಿಮ್ಮ ಜೀವನ ಯಾವ ರೀತಿ ನಡೆಯುತ್ತದೆ ಹಾಗೂ ನಿಮ್ಮ ಈ ಕೆಲಸದಿಂದ ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆಗಳು ಆಗುತ್ತಿದೆ ಎರಡನ್ನೂ ಬರೆಯಿರಿ. ನಮ್ಮ ಮನಸ್ಸಿಗೆ ಇರುವುದನ್ನು ಹಾಗೂ ಇಲ್ಲದೆ ಇರುವುದನ್ನು ಯೋಚನೆ ಮಾಡುವ ಶಕ್ತಿಯಿದೆ. ನಾವು ಯಾವಾಗ ಬೇಸರವಾಗುತ್ತೇವೆ, ಕೋಪವಾಗುತ್ತೇವೆ,
ನೆಪ ಹೇಳುತ್ತೇವೆ, ಇಲ್ಲದ ಕಾರಣಗಳಿಂದ ಕೆಲಸದಿಂದ ತಪ್ಪಿಸಿಕೊಳ್ಳುತ್ತೇವೆ, ಆವಾಗ ನಮ್ಮ ಮನಸ್ಸು ಅದೇ ಭಾವನೆಗಳನ್ನು ಹೆಚ್ಚಿಸುತ್ತದೆ. ಒಂದು ಸಲ ಕೆಲಸದ ಮೇಲೆ ಬೇಜಾರು ಆದಲ್ಲಿ ಅದರ ಮೇಲೆ ಪ್ರೀತಿ ಬರುವುದು ಭಾರೀ ಕಷ್ಟ. ಹಾಗಾಗಿ ಇವತ್ತಿನ ಒಂದು ಅಭ್ಯಾಸದಲ್ಲಿ ನಿಮ್ಮ ಕೆಲಸದಿಂದ ನಿಮ್ಮ ಜೀವನದಲ್ಲಿ ಆಗಿರುವಂಥ ಬದಲಾವಣೆಗಳು, ನಿಮಗೆ ಸಿಗುತ್ತಿರುವ ಮಾನ, ಮರ್ಯಾದೆ, ಗೌರವ ಹಾಗೂ ಈ ಒಂದು ಕೆಲಸದ ಸಹಾಯದಿಂದ ನೀವು ಆಸೆ ಪಟ್ಟ ಯಾವ ವಸ್ತುಗಳನ್ನು ನೀವು ಪಡೆದಿದ್ದೀರಾ, ನಿಮಗೆ ಸಾಲ ಇದೆಯಾ, ಹೊರಗೆ ಹೋಗಿ ಖರ್ಚು ಮಾಡಲು ಸಾಕಷ್ಟು ಹಣಕಾಸಿದೆಯಾ, ಮಾಡಿದ ಸಾಲ ತೀರಿಸಲು ತಿಂಗಳ ಕೊನೆಯಲ್ಲಿ ಸಂಬಳ ಬರುತ್ತಿದೆ, ಅಥವಾ ನಿಮಗೆ ಇಷ್ಟವಾದವರಿಗೆ ಒಂದು ಒಳ್ಳೆಯ ಜೀವನ ಕೊಡಲು ನಿಮಗೆ ಇರುವ ಕೆಲಸ ಯಾವ ರೀತಿ ನಿಮಗೆ ಸಹಾಯ ಮಾಡಿದೆ. ನಿಮ್ಮ ಕೆಲಸದಿಂದ ನಿಮ್ಮ ಒಬ್ಬರ ಜೀವನ ಮಾತ್ರ ಅಲ್ಲ, ಇಷ್ಟು ಜನರ ಜೀವನ ನಡೆಯುತ್ತಿದೆ ಎನ್ನುವುದನ್ನು ನೆನಪಿಟ್ಟುಕೊಂಡು ಇವತ್ತಿನ ಒಂದು ವಿಷಯವನ್ನು ಮುಗಿಸುತ್ತೇನೆ. ನೆನಪಿರಲಿ, ಕೃತಜ್ಞತೆ ನೀಡುವುದು ಎಂದರೆ ಧನ್ಯವಾದಗಳು. ಅದು ಮನಸ್ಸಿನಲ್ಲಿರುವ ಒಂದು ಭಾವನೆ. ನಿಮ್ಮ ಭಾವನೆ ಎಷ್ಟು ನಿಜವಾಗಿರುತ್ತದೆ, ಅಷ್ಟೇ ನಿಮ್ಮ ಜೀವನ ಬದಲಾಗುತ್ತದೆ. ಧನ್ಯವಾದಗಳು. ಶುಭ ದಿನ.